ನನ್ನ ಎಲ್ಲ ಪ್ರೀತಿಯ ಸ್ನೇಹ ವೃಂದದವರಿಗೂ ಪ್ರತಿಮಾಳ ನಮಸ್ಕಾರಗಳು. ಇವತ್ತು ನಿಮ್ಮೊಂದಿಗೆ ಬಾಲ್ಯ ಹೇಗಿತ್ತು, ಬಹುಶಃ ಹೀಗಿದ್ದರೆ ಚೆನ್ನಾಗಿರುತ್ತೇನೋ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಕೂತಿದ್ದೀನಿ. ಒನ್ ಆಫ್ ದ ಮೋಸ್ಟ್ ಅಡ್ಯಾಪ್ಟಬಲ್ ಜನರೇಷನ್ ಬಗ್ಗೆ ವಿಚಾರ ಮಾಡಲಿಕ್ಕೆ ಕೂತಿದ್ದೀನಿ. ನೀವು ಸರಿಸುಮಾರು 1970 ಈಚೆಗಿನ ಹಾಗೂ 2000 ಇಸವಿಯೊಳಗೆ ಶಾಲೆಗೆ ಹೋಗಿದ್ದರೆ ಇದನ್ನು ಕೇಳಿ ನಿಮ್ಮ ನೆನಪುಗಳು ಮರುಕಳಿಸುವುದಂತೂ ಖಂಡಿತ. ನನ್ನ ಶಾಲಾ ದಿನಗಳು ಇದೇ ಪೀರಿಯಡ್ನಲ್ಲಿದ್ವು. ಐ ಬಿಲಾಂಗ್ ಟು ದ ಮೋಸ್ಟ್ ಅಡ್ಯಾಪ್ಟಬಲ್ ಜನರೇಷನ್ ದಿಸ್ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ಅಂತ ನಾನು ಹೇಳ್ತಿರ್ತೀನಿ. ಯಾಕೆ ಅಂತ ನಿಮಗೆ ಒಂದಿಷ್ಟು ನಿಮಿಷಗಳಲ್ಲೇ ತಿಳಿಯುತ್ತೆ. ನಾವೊಂದಿಷ್ಟು ಶಾಲೆಯ ಸ್ನೇಹಿತರ ವಾಟ್ಸಪ್ ಗ್ರೂಪ್ ಇದೆ. ಮಿಕ್ಕವರಷ್ಟು ಆ್ಯಕ್ಟಿವ್ ನಾನಿಲ್ಲವಾದರೂ ಐ ಮೇಕ್ ಎಫರ್ಟ್ಸ್ ಟು ಬಿ ಪ್ರೆಸೆಂಟ್. ವನಿತಾ ನನ್ನ ಶಾಲೆಯ ಗೆಳತಿಯಾಗಿ ಬಂದವಳು, ಶಿಷ್ಯಳೂ ಆದಳು. ಪ್ರತಿ ಸರ್ತಿ ಅವಳು ಫೋನ್ ಮಾಡಿದಾಗ ಹಲೋ ಗುರುಗಳೇ ಅಂದಾಗ ನಗು ಬರುತ್ತೆ. ಎಷ್ಟು ಮಂದಿಗೆ ಜಗತ್ತಿನಲ್ಲಿ ಗೆಳೆಯರಾದವರು ಶಿಷ್ಯವೃಂದಕ್ಕೆ ಸೇರಿ ಗುರುಗಳೇ ಅಂತ ಸಂಬೋಧಿಸ್ತಾರೆ ಅಂತ. ವೆಲ್, ವಾಟ್ ಐ ಲೈಕ್ ಅಬೌಟ್ ಹರ್ ಈಸ್ ಹರ್ ಡಿಸಿಪ್ಲಿನ್. ಪ್ರತಿದಿನ ಸಾಯಿಬಾಬಾ ಚಿತ್ರದೊಡನೆ ಅವರ ಒಂದು ಸೂಕ್ತಿ ಸುಮಾರು ಮುಂಜಾನೆ 4 ಗಂಟೆಗೆ ಬಂದಿರುತ್ತೆ. ಇಡೀ ಗ್ರೂಪ್ನ ಬರ್ತ್ಡೇ ಆಕೆಗೆ ನೆನಪಿರುತ್ತೆ. ಆಕೆಯ ವಿಶ್ ಇಂದಲೇ ಮಿಕ್ಕವರೆಲ್ಲರ ವಿಶಸ್ನ ಸುರಿಮಳೆಯಾಗೋದು. ಇಟ್ ಫೀಲ್ಸ್ ರಿಯಲಿ ಗುಡ್ ಟು ಸಿ ಇಟ್. ವೆಲ್, ವನಿತಾ ನಿನ್ನೆ ಒಂದಿಷ್ಟು ಫೋಟೋಗಳನ್ನು ಶೇರ್ ಮಾಡಿದ್ಲು. ನೋಡುತ್ತಿದ್ದ ಹಾಗೆ ಬಾಲ್ಯದ ನೆನಪುಗಳು ಎಳೆಯಾಗಿ ಬಂದವು. ಒಂದಂತೂ ನೋಡಿ ಮನಸಾರೆ ನಕ್ದೆ. ಐ ವಿಲ್ ನಾಟ್ ಟಾಕ್ ಇನ್ ದ ಕ್ಲಾಸ್ ಇಡೀ ಹಾಳೆ ತುಂಬಿತ್ತು. ಇಂಪೊಸಿಷನ್ ಅಂತ ಹೇಳ್ತಿದ್ವಿ. ರೈಟ್ 50 ಟೈಮ್ಸ್ 100 ಟೈಮ್ಸ್, ಇದು ನಮಗೆ ಸರ್ವೇ ಸಾಮಾನ್ಯ. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್, ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್, ಶೋ ಮಿ ಯೋರ್ ಹ್ಯಾಂಡ್, ಇವೆಲ್ಲ ನಮಗೆ ಬಾಯಿಪಾಠವಾಗಿರುವ ನಮ್ಮ ಶಿಕ್ಷಕರ ಪನಿಷ್ಮೆಂಟ್ಗಳು. ಇದರ ಮಧ್ಯದಲ್ಲಿ ನಮ್ಮ ಟೀಚರ್ಗಳ ಕ್ರಿಯೇಟಿವಿಟಿ ಇಂಪೊಸಿಷನ್ ಮೂಲಕ ಬರ್ತಿತ್ತು. ಐ ವಿಲ್ ನಾಟ್ ಟಾಕ್ ಇನ್ ದ ಕ್ಲಾಸ್, ಐ ವಿಲ್ ಡೂ ಮೈ ಹೋಮ್ ವರ್ಕ್ ಇತ್ಯಾದಿ. ಇದರೆಲ್ಲದರ ಮಧ್ಯೆ ಕೆಲವೊಬ್ಬರು ಬಹಳ ಬುದ್ಧಿವಂತರಿದ್ದರು. ಐ ವಿಲ್ ನಾಟ್ ಟಾಕ್ ಫ್ರಮ್ ಟುಮಾರೋ ಇನ್ ದ ಕ್ಲಾಸ್ ಅಂತ ಬರೆದಿಡ್ತಿದ್ರು. 100 ಸರ್ತಿ ಬರೆದು ಬನ್ನಿ ಅಂತ ಡಿಕ್ಲೇರ್ ಮಾಡಿದರೆ ಅದನ್ನು ಬರೆದು ಅವರಿಗೆ ತೋರಿಸಬೇಕಾಗಿತ್ತು. ಶಾಲಾ ದಿನಗಳ ನೆನಪು ಈ ತರಹದ ಹಲವಾದರೆ ಮನೆಗಳಲ್ಲಿ ನಿಮ್ಮನೇಲಿ ಟಿ ವಿ ಇದೆಯಾ, ಫೋನ್ ಇದೆಯಾ ಎಂಬ ಉದ್ಗಾರದಿಂದ ಯಾಕೋ ಟಿ ವಿ ಸಿಗ್ನಲ್ ಸರಿಗಿಲ್ಲ, ಮೇಲೆ ಆ್ಯಂಟೆನಾ ಸರಿ ಮಾಡಿ ಬಾ ಅಂತ ಅಮ್ಮ ಹೇಳಿದ್ರೆ ನಾವುಗಳು ಓಡ್ ಹೋಗಿ ಅದರ ದಿಕ್ಕನ್ನು ಕೊಂಚ ಬದಲಿಸಿ ಬರ್ತಿದ್ಯಾ ಅಂತ ಮೇಲಿಂದ ಕೂಗಿದ್ರೆ ಕಿಟಕಿಯಿಂದ ಹಾಂ ಬರ್ತಿದೆ ಇಳಿದು ಬಾ ಅಂತ ಹೇಳ್ತಿದ್ರು. ಟಿ ವಿ ನೋಡೋದೇ ಒಂದು ಸಂಭ್ರಮ. ಈಗಿನ ತರಹ 24 ಗಂಟೆಯೂ ಯಾವುದೋ ಸೀರಿಯಲ್ ಬರ್ತಿರಲಿಲ್ಲ. ಎಲ್ಲ ನ್ಯೂಸು ಬ್ರೇಕಿಂಗ್ ನ್ಯೂಸ್ ಅಂತ ಅನ್ನಿಸ್ಕೊಂಡಿರಲಿಲ್ಲ. ಟಿ ವಿ ಜೊತೆಗೆ ನಮ್ಮ ನೆನಪುಗಳು ಸಾವಿರಾರು ಇವೆ. ಬುಧವಾರದ ಹಿಂದಿ ಚಿತ್ರಹಾರ್, ಗುರುವಾರದ ಕನ್ನಡ ಚಿತ್ರಮಂಜರಿ, ಭಾನುವಾರದ ರಾಮಾಯಣ ಪ್ರಸಾರ ಆಗ್ತಿದ್ದ ಹಾಗೆ ನಂಬ್ತಿರೋ ಬಿಡ್ತಿರೋ ರೋಡೆಲ್ಲ ಖಾಲಿ, ಕುಟುಂಬವೆಲ್ಲ ಕೂತಿ ನೋಡ್ತಿದ್ವಿ. ನನ್ನ ದೊಡ್ಡಜ್ಜಿ ರಾಮ ಬಂದರೆ ಟಿ ವಿಗೆ ಕೈ ಮುಗಿಯುವ ಮುಗ್ಧತೆ ಆಕೆಯಲ್ಲಿತ್ತು. ಇವತ್ತು ದುರ್ಬೀನು ಹಿಡಿದು ಹುಡುಕಿದ್ರೂ ಆ ಮುಗ್ಧತೆ ಭಕ್ತಿ ಸಿಗಲಿಕ್ಕಿಲ್ಲ. ಭಾನುವಾರದ ಚಂದ್ರಕಾಂತ ಇನ್ನೊಂದು ಸಂಭ್ರಮ. ಚಂದ್ರಕಾಂತ ಕಿ ಕಹಾನಿ ಅಂತ ಅದರ ಟೈಟಲ್ ಸಾಂಗ್ ಜೊತೆಗೆ ಹಾಡಿದವರು ನಾವೆಷ್ಟೋ ಮಂದಿ. ಶಕ್ತಿಮಾನ್ ತರಹ ಗಿರುಕಿ ಹೊಡೆದು ಅಲ್ಲೇ ಬಿದ್ದು ನಕ್ಕ ಕ್ಷಣಗಳು ಎಷ್ಟೋ ಇವೆ. ಇದು ನಮ್ಮ ಟಿ ವಿ ಕಾರ್ಯಕ್ರಮಗಳ ಜೊತೆಗಿನ ಸಂಭ್ರಮ. ಈ 70ಸ್ನಿಂದ ಸುಮಾರು 2000 ಇಸ್ವಿಯೊಳಗೆ ಹುಟ್ಟಿ ಶಾಲೆಗೆ ಹೋದ ನಮ್ಮ ಈ ಜನರೇಷನ್ನ ನೆನಪುಗಳು ಪ್ರತಿಯೊಂದು ಅಂಶಕ್ಕೂ ಯಾವುದೋ ರೀತಿಯಲ್ಲಿ ಅಂಟ್ಕೊಂಡಿವೆ. ಮೋಸ್ಟ್ ಅಡ್ಯಾಪ್ಟಬಲ್ ಜನರೇಷನ್ ಆ್ಯಂಡ್ ಸ್ಯಾಂಡ್ವಿಚ್ಡ್ ಜನರೇಷನ್ ಅಂತ ಹೇಳಬಹುದು. ಅಪ್ಪ ಅಮ್ಮನ ಹತ್ರ ಬೈಗುಳ ಹೊಡೆತ ತಿಂದಿದ್ದೀವಿ, ಟೀಚರ್ಸ್ ಹತ್ರ ಪನಿಷ್ಮೆಂಟ್ ತೊಗೊಂಡಿದ್ದೀವಿ, ಟಿ ವಿ ಇಲ್ಲದ ದಿನದಿಂದ ಪಕ್ಕದ ಮನೆ ಎದುರು ಮನೆಗೆ ಹೋಗಿ ಟಿ ವಿ ನೋಡಿದ್ದೀವಿ, ನಮ್ಮಗಳ ಮನೆಗೆ ಟಿ ವಿ ಬಂದಾಗ ಕುಣಿದು ಸಂತೋಷ ಪಟ್ಟಿದ್ದೀವಿ, ಫೋನ್ಗಳೇ ಇಲ್ಲದ ದಿನಗಳನ್ನು ನೋಡಿದ್ದೀವಿ, ಫೋನ್ ಕನೆಕ್ಷನ್ ಅಪ್ಲೈ ಮಾಡಿದ್ದೀವಿ, ಇನ್ನೊಂದು 2 ತಿಂಗಳು ಬಂದುಬಿಡತ್ತೆ ಅಂತ ಕೇಳಿದ್ದೀವಿ, ಟ್ರಿನ್ ಫೋನ್ನಲ್ಲಿ ನಂಬರ್ ಎಳೆದು ಬಿಟ್ಟರೆ ಒಂದು ಸುತ್ತು ಹೊಡೆಯೋದನ್ನು ಬಿಟ್ಟ ಕಣ್ಣಿಂದ ಹಾಗೇ ನೋಡಿ ಹಲೋ ಕೇಳಿಸ್ತಿದ್ಯಾ ಅಂತ ಕಿರ್ಚ್ತಾ ಇದ್ವಿ. ಕೆಂಪು ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದೀವಿ, ಗಂಟೆಗಟ್ಟಲೆ ಬಸ್ ಸ್ಟಾಪ್ನಲ್ಲಿ ಬಸ್ಗೆ ಕಾದಿದ್ದೀವಿ. ಮನೆಗಳಲ್ಲಿ 2 ವೀಲರ್ ಗಾಡಿಗಳು ಇಲ್ಲದ್ದನ್ನು ನಾವು ನೋಡಿದ್ದೀವಿ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ದುಡ್ಡುಳಿಸಿ ಮನೆ ಕಟ್ಟಿದ್ದನ್ನು, 2 ವೀಲರ್ ಮನೆಗೆ ಬಂದ ಸಂಭ್ರಮ, ಒಂದು ರೌಂಡ್ ಪ್ಲೀಸ್ ಅಂತ ಆ ರೌಂಡ್ನಲ್ಲಿದ್ದ ಸಂಭ್ರಮ ಹೇಳತೀರದು. ಈ ನಮ್ಮ ಪೀಳಿಗೆ ಮೋಸ್ಟ್ ಅಡ್ಯಾಪ್ಟಬಲ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಅಜ್ಜಿ ತಾತ ಅಪ್ಪ ಅಮ್ಮಂದಿರ
ಕಷ್ಟಗಳನ್ನು ನಾವು ಈ ಜನರೇಷನ್ ನೋಡಿವೆ. ಇತ್ತ ನಮ್ಮ ಮಕ್ಕಳ ಸುಖವನ್ನು ಕೊಟ್ಟಿವೆ. ನಮ್ಮ ಬಾಲ್ಯ ಟಿ ವಿ, ಫೋನ್, ಟ್ರಾನ್ಸ್ಪೋರ್ಟೇಷನ್ ಇದ್ಯಾವುದೂ ಇಲ್ಲದರಿಂದ ಬಾಕ್ಸ್ ಟಿ ವಿ, ದೊಡ್ಡ ಟಿ ವಿ, VCR, CD ಪ್ಲೇಯರ್ನಿಂದ ಹಿಡಿದು ಇವತ್ತಿನ ಡಿಶ್ ಟಿ ವಿ, OTTವರೆಗೂ ನಡೆದು ಬಂದಿದ್ದೀವಿ. ಸರಾಗವಾಗಿ ಉಪಯೋಗಿಸ್ತೀವಿ. ಫೋನ್ ಇಲ್ಲದರಿಂದ ಹಿಡಿದು ಕಾಯಿನ್ ಬೂತ್, STD, ISD ಬೂತ್, ಟ್ರಿನ್ ಫೋನ್, ಬಟನ್ ಫೋನ್, ವಯರ್ಡ್ ಫೋನ್ನಿಂದ ಇಡೀ ಮನೆ ಮಂದಿಗೆ ಒಂದು ಫೋನ್ನಿಂದ ಹಿಡಿದು ಈಗಿನ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಫೋನ್ನ ನೋಡಿದ್ದೀವಿ. ಈ ಜನರೇಷನ್ನವರು ಅದನ್ನು ಅಫೋರ್ಡ್ ಮಾಡೋ ಅಷ್ಟು ಅವಕಾಶ, ಕೌಶಲ್ಯ ಬೆಳೆಸ್ಕೊಂಡಿದ್ದೀವಿ. ಲೈಬ್ರರಿಗಳಿಗೆ ಹೋಗಿ ನೋಟ್ಸ್ ಮಾಡಿಕೊಂಡು ಫೋಟೋ ಕಾಪಿ ತೆಗೆಸಿ ಸ್ನೇಹಿತರಿಗೂ ಹಂಚಿದ್ದೀವಿ. ಕಂಪ್ಯೂಟರ್ಗಳೇ ಇಲ್ಲದ ದಿನಗಳಲ್ಲೂ ನಮ್ಮ ಜೀವನ ಅದರದೇ ಸ್ವಾದದಲ್ಲಿತ್ತು. CPU, ಮಾನಿಟರ್, ಫ್ಲಾಪಿ ಡಿಸ್ಕ್, ನನ್ನ ಮೊದಲ ಇಮೇಲ್ ID ಕಣೋ ಅಂತ ಪಟ್ಟ ಸಂಭ್ರಮ ಈ ಪೀಳಿಗೆಯದ್ದು. ಇವತ್ತಿಗೆ ಏನೂ ಕಾಣದ ದಿನದಿಂದ ಸರಾಗವಾಗಿ ಲ್ಯಾಪ್ಟಾಪ್ನಲ್ಲಾಗಲಿ, ಸ್ಮಾರ್ಟ್ಫೋನ್ನ ಆ್ಯಪ್ಗಳಲ್ಲಾಗಲಿ, AI ಪ್ಲ್ಯಾಟ್ಫಾರ್ಮ್ಗಳಾಗಲಿ ಇವೆಲ್ಲಕ್ಕೂ ಸೈ ಅಂದಿದ್ದೀವಿ. ಕಲಿತಿದ್ದೀವಿ. ಕಲಿಯಲು ಇನ್ನಷ್ಟು ಮಗದಷ್ಟು ಇದೆ ಎನ್ನುವುದನ್ನು ತಿಳಿದಿದ್ದೀವಿ. ಈಗ ಹೇಳಿ, ಅರೆಂಟ್ ವಿ ಒನ್ ಆಫ್ ದ ಮೋಸ್ಟ್ ಅಡ್ಯಾಪ್ಟಬಲ್ ಜನರೇಷನ್ ದಿಸ್ ವರ್ಲ್ಡ್ ಹ್ಯಾಸ್ ಎವರ್ ವಿಟ್ನೆಸ್ಡ್ ಅಂತ? ಪ್ರತಿ ಪೀಳಿಗೆಗೂ ಅದರದೇ ಆದ ನೆನಪುಗಳಿವೆ, ಮಹತ್ವವಿದೆ, ಚಾಲೆಂಜಸ್ ಇದೆ. ಇಲ್ಲದರಿಂದ ಇರುವೆಡೆಗೆ ಹೋಗುವ ದಾರಿ ಕಂಡವರು ಬಹಳ ಕಡಿಮೆ. ಆ ಕಡಿಮೆ ಇಡೀ ಒಂದು ಪೀಳಿಗೆಯದು ಅಂದರೆ ಅದು ಒಂದು ಸ್ಪೆಷಾಲಿಟಿ ಅಲ್ವಾ? ಈ ಪೀಳಿಗೆ ನಶಿಸಿ ಹೋದ ನಂತರ ಈ ಕಥೆಗಳನ್ನು ಹೇಳುವವರು ಬೆರಳೆಣಿಕೆಯಷ್ಟು ಮಾತ್ರ. ಈಗಿನ ಯುವ ಪೀಳಿಗೆ ಅಂದರೆ ಸರಿಸುಮಾರು 2000 ಇಸವಿಯ ಈಚೆಗಿನ ಹುಟ್ಟಿದವರು ಯು ಆರ್ ಬಾರ್ನ್ ಇನ್ ಅ ಗೋಲ್ಡನ್ ಫೇಸ್ ಆಫ್ ಬೋತ್ ದಿಸ್ ವರ್ಲ್ಡ್ ಆ್ಯಂಡ್ ಇನ್ ದಿಸ್ ಕಂಟ್ರಿ ಅಂತ ಹೇಳ್ತೀನಿ. ಅವಕಾಶಗಳು ಹೇರಳವಾಗಿವೆ. ತಂದೆ ತಾಯಿ ಲಕ್ಸುರಿ ಅಫೋರ್ಡ್ ಮಾಡುವ ಸ್ಥಿತಿಯಲ್ಲಿದ್ದಾರೆ. ನೀವು ಕೇಳಿದ ವಸ್ತು 10 ನಿಮಿಷದಲ್ಲಿ ನೀವಿರುವೆಡೆಯಲ್ಲಿ ಬಂದು ತಲುಪುವ ಸಾಧ್ಯತೆ ಇದೆ. ಇವೆಲ್ಲದರ ಮಧ್ಯೆ ನಮ್ಮಗಳ ಫಾಸ್ಟ್ ಪೇಸ್ಡ್ನ ಲೈಫ್ನಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಈ 100 ಅನುಭವಗಳನ್ನು ನಿಮ್ಮ ದೊಡ್ಡವರಿಂದ ಖಂಡಿತ ಕೇಳಿ. ಆಗ ಮಾತ್ರ ಈ ನೆನಪುಗಳು ಮತ್ತೊಂದು ತಲೆಮಾರು ಬದುಕುತ್ತವೆ. ಯು ಟೆನ್ ಟು ಅಪ್ರಿಷಿಯೇಟ್ ವಾಟ್ ಯು ಹ್ಯಾವ್ ಮಚ್ ಮೋರ್ ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಅದರ್ಸ್ ಡಿಡ್ ನಾಟ್ ಹ್ಯಾವ್ ಅಟ್ ಯುವರ್ ಏಜ್. ಈಗ ನನಗಿದೆ ಎನ್ನುವುದೇ ಸುಖದ ಭಾವನೆಯಾದರೆ ಹೇಗೆ ಅದು ನಿಮ್ಮದಾಯಿತು ಅಂತ ತಿಳಿಯುವುದೇ ಒಂದು ಸಂಭ್ರಮ. ಸುಖ, ಸಂಭ್ರಮ ಪ್ರತಿ ಪೀಳಿಗೆಯ ಸ್ವತ್ತಾಗಲಿ ಎಂದು ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ.